ನಮಸ್ಕಾರ ಎಲ್ಲರಿಗೂ. ಬೆಳಗ್ಗೆನೆ ಎದ್ದು ಹೊಲಕ್ಕೆ ಬಂದೆ, ಮೋಟ್ರ್ ಆನ್ ಮಾಡಬೇಕು. ನೀವು ದೇವರ ಹೆಸರಿನಲ್ಲಿ ನಂಬಿಕೆ ಇಟ್ಟು ಎಲ್ಲ ಕೆಲಸನೂ ಮಾಡ್ತೀರಾ. ನಾವು ಮಾಡೋ ಕೆಲಸದಲ್ಲಿ ದೇವರನ್ನ ನೋಡ್ತೀವಿ. ನಂಬಿಕೆ ಇದೆ, ಮೂಢನಂಬಿಕೆ ಇಲ್ಲ. ಆಮೇಲೆ ಹಂಗ ಮನೆ ಕಡೆ ಹೊಟ್ಟಿದ್ದೆ, ಅಷ್ಟೊತ್ತಿಗೊಂದು ಫೋನ್ ಬಂತು, ನಲ್ಲಿ ಕಟ್ಟಾಗೈತೆ ಅಂತ ಇಲ್ಲಿಗೆ ಬಂದೆ. ಇಲ್ಲಿ ಬಂದು ನೋಡಿರೋ ನಲ್ಲಿರೋದು ದನಿನ ಕೊಟ್ಟಿಗೆ ಆಕಳನ್ನ ತಿವೋದು ಮುರಿದ್ಬಿಟ್ಟತಿ. ಪ್ಲಾಸ್ಟಿಕ್ ನಲ್ಲಿ ಹಾಕಿದ್ದೆ. ಇದಕ್ಕಿಂತ ಮುಂಚೆ ಬ್ರಾಸ್ ಬಾಲವಲ್ ಹಾಕಿದ್ದೆ, ಅದು ಬಾಲವಲ್ ಹಾಳಾಗೈತೆ ಅಂತ ಆಮೇಲೆ ತೆಗೆದು ಪ್ಲಾಸ್ಟಿಕ್ ನಲ್ಲಿ ಹಾಕಿದ್ದೆ. ಇವತ್ತು ನೋಡಿರೋ ಆಕಳ ಅದನ್ನೇ ಮುರಿದ್ಬಿಟ್ಟತಿ. ಬ್ರಾಸ್ ನಲ್ಲಿ ತಗೊಂಬಂದು ಮತ್ತೆ ಫಿಟ್ಟಿಂಗ್ ಮಾಡಿ ಕುಲಂಬಿ ಕಡೆ ಹೊಟ್ವಿ. ಅಲ್ಲಿ ಒಂದು ಟ್ಯಾಂಕ್ ವಾಷಿಂಗ್ ಇತ್ತು, ಭಾಳ ಗಲೀಜಾಗೈತಿ, ನೀರೇ ಬರ್ತಲ್ಲ ಅಂತ ಫೋನ್ ಮಾಡಿದ್ರು. ಹಂಗಾಗಿ ಅಲ್ಲಿ ಹೊಟ್ಟು ಸೀದಾ ಬಿಲ್ಡಿಂಗ್ ಹತ್ರ ಬಂದು ಮನೆ ಓನರಿಗೆ ಫೋನ್ ಮಾಡಿದ್ವಿ. ಈ ಬಿಲ್ಡಿಂಗ್ನಾಗ ನಾ ಇರ್ತೈತಿ. ಹಂಗಾಗಿ ಇಲ್ಲಿ ಬಂದು ನೋಡಿದ್ರೆ ಟ್ಯಾಂಕ್ ಫುಲ್ ಖರಾಬ್ ಆಗೆಲ್ಲ ಪಾಚ್ಗೆಟ್ಟಿತ್ತು. ನಾವು ಬಂದ್ರೆ ಇದನ್ನ ಸ್ನಾನ ಮಾಡಿಸಿ ಕ್ಲೀನಾಗ ದೀಪಾವಳಿ ಹಬ್ಬಕ್ಕೆ ರೆಡಿ ಮಾಡ್ಬೇಕಂತ. ಆಮೇಲೆ ಹಂಗೆ ಟ್ಯಾಂಕ್ ಒಳಗಡೆ ಬ್ರಷ್ ತಗೊಂಡು ಅದನ್ನ ತೊಳೆಯಕ್ಕೆ ಸ್ಟಾರ್ಟ್ ಮಾಡಿದೆ. ನಾನು ಬ್ರಷ್ ಹಾಕಿ ಕ್ಲೀನಾಗಿ ತೊಳಿತಾ ಇದ್ದೆ. ಆಮೇಲೆ ನನಗೆ ಅನ್ಸಿದ್ದೇನಪ್ಪ ಅಂದರೆ ನೆಕ್ಸ್ಟ್ ದೀಪಾವಳಿ ಬರೋ ತನಕ ತೊಳೆದ್ರೆ ಇದು ಬೆಳ್ಳಗಾಗಲ್ಲ ಅಂತ. ಹೌದಾ? ಅದ್ರಾಗೂ ಹಂಗೆ ಕಷ್ಟಪಟ್ಟು ನೀಟಾಗಿ ಉಜ್ಜಿ ಈ ರೇಂಜಿಗೆ ಟ್ಯಾಂಕ್ ಕ್ಲೀನಾಗಿತ್ತು ಇವತ್ತು. ಅದೆಲ್ಲ ಮುಗಿಸ್ಕೊಂಡು ಮತ್ತೆ ಮನೆ ಬಂದು ಸ್ನಾನ ಮಾಡ್ಕೊಂಡು ಸ್ವಲ್ಪ ಹೊಲ ಕಡೆ ಹೊಟ್ಟೆ. ಹೋಗ್ತಾ ದಾರಿ ನಮ್ಮ ಗುಡ್ದಾಗ ಈ ಥರ ಎಲ್ಲ ತಾವರೆ ಹೂವೆಲ್ಲ ಬೆಳೆದಿರ್ತವೆ. ಕೆರೆಯಲ್ಲಿ ಬೆಳೀತಲ್ಲ ಆ ತಾವರೆಲ್ಲ ಇದು ಗುಡ್ದಾಗ ಬೆಳೆಯೋದು, ಇದೇ ಬೇರೆ ತಾವರೆ ಹೂವು. ಈ ಹೂವು ಯಾವಾಗಲೂ ರೋಡ್ ಸೈಡ್ನಾಗ ಭಯಂಕರ ಬಿಟ್ಟಿರುತ್ತೆ, ಇದನ್ನು ಯಾರು ಹರ್ಕೊಳಲ್ಲ. ಇವಾಗ ಈ ಹೂವಿಗೂ ಟೈಮ್ ಅಂತ್ರಿ, ಯಾಕಂದರೆ ದೀಪಾವಳಿ ಬಂತಲ್ಲ, ದೀಪಾವಳಿ ಹಬ್ಬದಾಗ ಈ ಹೂವಿಗೆ ಭಾಳ ವಿಶೇಷ. ಹಂಗಾಗಿ ಈ ಹೂವು ಭಾಳ ಹುಡುಕ್ತಾರೆ. ದೀಪಾವಳಿ ಟೈಮ್ನಾಗ ನಮ್ಮೂರು ಗುಡ್ಡ ಎಲ್ಲ ಹುಡುಕಿದ್ರು ಸಿಗಲ್ಲ ನಮಗೆ. ಬೇರೆ ಕಡೆಯಿಂದೆಲ್ಲ ಬಂದು ಅರ್ಧೆಲ್ಲ ಖಾಲಿ ಮಾಡಿರ್ತಾರೆ. ಇಷ್ಟು ಹೇಳ್ತಾ ಇವತ್ತಿಲ್ಲ ಲಾಗ್ ಮುಗಿಸ್ತಾನೆ. ಎಲ್ಲರಿಗೂ ನಮಸ್ಕಾರ.